ನೋಡಿ, ನಿಜಕ್ಕೂ ಕೂಡ ಒಂದು ದೇವರು ಯಾವ ರೀತಿ ಶಾಪ ಹಾಕಿದ್ದಾರೆ ಅಂದ್ರೆ, ಶಿವಣ್ಣ ಅವರ ಬಗ್ಗೆ ಮಾತನಾಡಿದ್ರು, ಡಿಬೋಸ್ ಅವರ ಬಗ್ಗೆ ಮಾತನಾಡಿದ್ರು, ಧ್ರುವ ಸರ್ಜಾ ಅವರ ಬಗ್ಗೆ ಮಾತನಾಡಿದ್ರು. ಅದರ ಪರಿಣಾಮ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿ ಇದೀಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಜೈಲೂಟ ಮಾಡಕ್ಕೆ ರೆಡಿ ಆದ್ರು ಈಗ ಮಡೇನೂರ್ ಮನು. ಎಷ್ಟು ದಿವಸ ನ್ಯಾಯಾಂಗ ಬಂಧನ ಅಂದ್ರೆ 14 ದಿವಸ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗುತ್ತೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರ್ ಮನು ಅವರು ಇದೀಗ ಜೈಲೇ ಗತಿ ಅಂತ ಆಗಿದೆ. ಯಾಕೆಂದ್ರೆ ಸದ್ಯಕ್ಕೆ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮನು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾವ ರೀತಿ ಕಂಪ್ಲೇಂಟ್ ಆಯಿತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋದು. ಅದನ್ನ ಈಗ ನಾವು ವಿವರಿಸೋದು ಬೇಕಾಗುತ್ತೆ. ಯಾಕಂದ್ರೆ ನಟಿ ಮಿಂಚು ಅವರಿಗೆ ಆರೋಪ ಆದರೆ ಅವರು ಆರೋಪವನ್ನ ಮಾಡ್ತಾರೆ ಮನು ಅವರ ಮೇಲೆ. ಸಿನಿಮಾ ರಿಲೀಸ್ಗೂ 1 ದಿವಸದ ಹಿಂದಿನ ದಿವಸ. ಸೊ ಹೀಗಾಗಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಆದರೆ ಆ ಒಂದು ಟೈಮ್ನಲ್ಲಿ ಸಿಗೋದೇ ಇಲ್ಲ ಮಡೇನೂರ್ ಮನು ಅವರು. ಸಿನಿಮಾ ರಿಲೀಸ್ ಆಗಲಿ ಅಂತ ಅವರು ಕೂಡ ಇದು ಮಾಡ್ತಾ ಇರ್ತಾರೆ. ಬಟ್ ಅದಾದ ಬಳಿಕ ಒಂದು ಆಡಿಯೋ ವೈರಲ್ ಆಗುತ್ತೆ. ಅದರಲ್ಲಿ ಶಿವಣ್ಣ ಅವರು ಬೇಗ ಹೋಗ್ಬಿಡ್ತಾರೆ, ಧ್ರುವ ಸರ್ಜಾ ಅವರು ಕೂಡ ಅಷ್ಟೇ 3 ವರ್ಷ ಹೋಗ್ಬಿಡ್ತಾರೆ. ಇನ್ನು ಡಿಬೋಸ್ ಅವರು ಓದಂತೆ ಲೆಕ್ಕ. ಅವ್ರದ್ದು ಕ್ರೇಜ್ ಇರುತ್ತೆ, ಬಟ್ ಸಿನಿಮಾ ಓಡೋದಿಲ್ಲ. ಅವರ ಮಧ್ಯೆ ಕಾಂಪಿಟೇಷನ್ ನಿಂತಿರುವಂಥ ಗಂಡುಗುಲಿ ನಾನು ಅಂತೆಲ್ಲ ಒಂದು ಆಡಿಯೋ ವೈರಲ್ ಆಗುತ್ತಾ. ಅದಾದ್ಮೇಲೆ ಫ್ಯಾನ್ಸ್ಗಳಂತೂ ತುಂಬಾನೇ ಕೋಪ ಮಾಡ್ಕೋತಾರೆ, ಬೇಸರ ಪಟ್ಕೋತಾರೆ. ಮಡೇನೂರ್ ಮನು ಅವರ ಮೇಲೆ ತೀವ್ರವಾದಂಥ ಆಕ್ರೋಶ ಎಲ್ಲ ಕಡೆಯಿಂದ, ಮತ್ತೆ ಸಂಘಟನೆ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಸಂಘಟನೆ ಅವರು, ಅವರ ಒಂದು ಫ್ಯಾನ್ಸ್ಗಳೆಲ್ಲರೂ ಕೂಡ ಅಷ್ಟೇ ಶಿವಣ್ಣ ಅವರ ಬಗ್ಗೆ ಆ ರೀತಿ ಮಡೇನೂರ್ ಮನು ಮಾತನಾಡ್ತಾರೆ. ನಂತರದಲ್ಲಿ ಜಗ್ಗೇಶ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಶಾಪ ಸಿಗುತ್ತೆ ನಿನಗೆ, ಒಳ್ಳೇದಾಗೋದಿಲ್ಲ ಅಂತ. ಅದೇ ರೀತಿ ನೋಡಿ, ಈಗ 14 ದಿವಸಗಳ ಕಾಲ ಜೈಲೂಟ ತಿನ್ಲೇಬೇಕಾಗುತ್ತೆ ಮಡೇನೂರ್ ಮನು. ಆಮೇಲೆ ಏನಾಗುತ್ತೆ ಕಾದು ನೋಡಬೇಕು. ಮತ್ತೆ 31 ತಿಂಗಳ ವಾಟ್ಸಾಪ್ ಮೆಸೇಜ್ಗಳನ್ನ ವಾಪಸ್ ರಿಟ್ರೀವ್ ಮಾಡ್ಕೊಳ್ಳೋದಕ್ಕೆ ಪೊಲೀಸರು ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಸಂತ್ರಸ್ತೆಗೆ ನಿಜಕ್ಕೂ ಕೂಡ ನ್ಯಾಯ ಸಿಗುತ್ತಾ, ಏನಾಗಿದೆ ಎಲ್ಲವನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ತನಿಖೆ ಆಗ್ತಾ ಹೋಗುತ್ತೆ. ನೋಡಿ, ಮಡೇನೂರ್ ಮನು ಇಂಥ ವ್ಯಕ್ತಿ ಅಂತ ಯಾರು ಕೂಡ ಅಂದ್ಕೊಂಡೇ ಇರಲಿಲ್ಲ. ಆ ರೀತಿಯೆಲ್ಲ ನೋಡಿ ಇವರ ಒಂದು ಸಾವನ್ನ ಬಯಸ್ತಾರೆ ಅಂದ್ರೆ ನಿಜಕ್ಕೂ ಎಂತ ಲೆಜೆಂಡ್ ಶಿವಣ್ಣ 100 ಕಾಲ ಚೆನ್ನಾಗಿರ್ಬೇಕು ಅಂತ ಬಯಸುವಂತ ಸಾಕಷ್ಟು ಕನ್ನಡಿಗರಿದ್ದಾರೆ. ಅಂಥವರಲ್ಲಿ ತನಗೆ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ. ಕಾಮಿಡಿ ಕಿಲಾಡಿಗಳು ವಿಜೇತರಾದ ಮೇಲೆ ಎಷ್ಟೊಂದು ಅವಕಾಶಗಳಾಗಿರ್ಬೋದು, ಕಾಮಿಡಿಯನ್ನು ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೋಬೋದಾಗಿತ್ತು. ಬಟ್ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳ ಬಗ್ಗೆ ಈ ರೀತಿಯೆಲ್ಲ ಮಾತನಾಡಿದ್ದಾರೆ. ಅದು ಸ್ವಲ್ಪ ಬೈಟ್ ಸಿಕ್ಕಿರುವಂಥದ್ದು. ಇನ್ನು ಅದು ಏನೇನು ಮಾತನಾಡಿದ್ರು ಕೊಡದಂಥ ಟೈಮ್ ನಿಜಕ್ಕೂ ಕೂಡ ದೇವರಿಗೆ ಗೊತ್ತು. ಬಟ್ ಏನೋ ಆಗಲಿ, ಈಗ ಸದ್ಯಕ್ಕೆ ಶಿವಣ್ಣ ಅವರ ಬಗ್ಗೆ ಮಾತನಾಡಿದಂಥ ವ್ಯಕ್ತಿ ಈಗ ಜೈಲು ಸೇರಿದ ನಿಜಕ್ಕೂ ಕೂಡ ಅಭಿಮಾನಿಗಳಿಗೆ ಸ್ವಲ್ಪ ಖುಷಿ ಮತ್ತೆ ನೆಮ್ಮದಿ ಸಿಕ್ಕಿದಂತಾಗಿರುತ್ತೆ. ಮಾತ್ರ ಕೋಪ ಮಾತ್ರ ಕಡಿಮೆ ಆಗಿರೋದಿಲ್ಲ. ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ.